ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಅಜಯ್. ಇದು ಶಿವನ ದೇವಸ್ಥಾನ. ನಾವು ಮಧ್ಯಾಹ್ನ ಟೈಮಲ್ಲಿ ಬರೋ ಟೈಮಲ್ಲಿ ಇದ್ದಿಲ್ಲ, ಪೂಜಾರಿಗಳು ಎಲ್ಲ ಲಾಕ್ ಮಾಡ್ಕೊಂಡು ಹೋಗಿದ್ರು. ಹಂಗೆ ಗೇಟ್ ಒಳಗಿಂದನೇ ಫೋನ್ ಒಳಗಡೆ ಹಾಕ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀವಿ. ಇದು ಬಂದ್ಬಿಟ್ಟು ಗಂಗಾ ಪರಮೇಶ್ವರಿ ಅಂತ ದೇವಸ್ಥಾನ. ನೋಡೋದಕ್ಕೆ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಏನು ಮಾಡ್ತೀರೋ ನಮ್ಗೆ ಅದೃಷ್ಟ ಇಲ್ಲ ಒಳಗಡೆ ಹೋಗ್ಬಿಟ್ಟು ನಮಸ್ಕಾರ ಮಾಡೋದಕ್ಕೆ. ಗಂಗಾ ಪರಮೇಶ್ವರಿ ದೇವಸ್ಥಾನ ನೋಡಿ. ಮೊಸಳೆಗಳು ನೀರಲ್ಲಿ ಇಟ್ಬಿಟ್ರೆ ಅಪಾಯ ಅಂತ ಹೇಳ್ಬಿಟ್ಟು ಎತ್ಕೊಂಬಂದು ದೇವಸ್ಥಾನದ ಮೇಲ್ಗಡೆ ಇಟ್ಬಿಟ್ಟಿದ್ದಾರೆ ನೋಡಿ. ಯಾವ ಥರ ಬಾಯಿ ತಕ್ಕೊಂಡಿದೆ. ಯಾರಾದರೂ ಇಲ್ಲಿ ಬಂದರೆ ಯಾರು ತಂಟೆ ಮಾಡೋಕ್ಕೆ ಹೋಗಬೇಡಿ. ದೇವಸ್ಥಾನಗಳು ಚೆನ್ನಾಗಿದೆ, ನೋಡೋದು ಪ್ಲೇಸು ಚೆನ್ನಾಗಿದೆ. ವಿಶ್ರಾಂತಿ ಮಾಡೋಕ್ಕಂತೂ ಮಾಡ್ತಿದ್ದ ಜಾಗ. ಪಕ್ಕದಲ್ಲಿ ದೊಡ್ಡದಾಗಿ ನದಿ ಇದೆ. ಈ ಸಾಯಂಕಾಲ ಟೈಮಲ್ಲಿ ಇಲ್ಲ ಬೆಳಿಗ್ಗೆ ಹೊತ್ತುಂಟೆ ಟೈಮಲ್ಲಿ, ಬೆಳಗಿನ ಜಾವ ಟೈಮಲ್ಲಿ ಬಂದರೆ ವಿಶ್ರಾಂತಿ ಮಾಡೋಕ್ಕಾಗಲಿ, ಇಲ್ಲಿ ತಣ್ಣಗೆ ಗಾಳಿ ಆಗಲಿ, ಹೊರಗಿನ ಪರಿಸರ ಆಗಲಿ ಎಲ್ಲ ಚೆನ್ನಾಗಿರುತ್ತೆ. ವಿಸಿಟ್ ಪ್ಲೇಸ್ ಅಂತ ಹೇಳಲ್ಲ, ಇದು ವಿಸಿಟ್ ಪ್ಲೇಸು ಆ ಥರನೂ ಅಲ್ಲ. ಪ್ಲೇಸ್ ಇಲ್ಲಪ್ಪ ಅಂದರೆ ದಾವಣಗೆರೆ ಟು ಜಗಳೂರು ಬರೋ ರೋಡಲ್ಲಿ ಒಂದು ಹಳ್ಳಿ ಹತ್ರ ಈ ಪ್ಲೇಸ್ ಇದೆ. ರೋಡಲ್ಲೇ ಇದೆ ದೇವಸ್ಥಾನ. ಹಾಗೆ ಯಾರಾದರೂ ಆ ರೋಡಲ್ಲಿ ಬರೋರಿದ್ದರೆ ಹೋಗೋರಿದ್ದರೆ ಅಲ್ಲೊಂದು 5 ನಿಮಿಷ ನಿಲ್ಲಿಸ್ಬಿಟ್ಟು ದೇವರಿಗೆ ನಮಸ್ಕಾರ ಹಾಕ್ಕೊಂಡು ಅಲ್ಲಿ ವಿಶ್ರಾಂತಿ ಮಾಡ್ಕೊಂಡು ಹೋಗ್ಬೋದು. ಪಕ್ಕದಲ್ಲೇ ನದಿ ಇರೋದ್ರಿಂದ ತಣ್ಣಗೆ ಗಾಳಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ದಾವಣಗೆರೆ ಅಕ್ಕಪಕ್ಕದಲ್ಲಿರೋರು, ಜಗಳೂರು ಅಕ್ಕಪಕ್ಕದಲ್ಲಿರೋರು ದಯವಿಟ್ಟು ವಿಸಿಟ್ ಮಾಡಿ, ನೋಡಿ ಪ್ಲೇಸ್ ಯಾವ ಥರ ಇದೆ ಅಂತೇಳಿ.